ತುಂಬ ಜನ ಈ ಭೂಮಿಯ ಮೇಲೆ ಸತ್ತಂತೆ ಇರುವವರೇ ಜಾಸ್ತಿ. ಕ್ಷಣಗಳನ್ನು ಅನುಭವಿಸುವ ಮನಸ್ಸಿರಬೇಕು. ಬದುಕಲು ಸಾಯಿರಿ. ನಮಸ್ಕಾರ ಸ್ನೇಹಿತರೆ, ಈ ದಿನದ ಸಂಚಿಕೆ ಬದುಕಲು ಸಾಯಿರಿ. ಯಾಕಂದರೆ ತುಂಬ ಜನ ಈ ಭೂಮಿಯ ಮೇಲೆ ಸತ್ತಂತೆ ಇರುವವರೇ ಜಾಸ್ತಿ. ನೀವು ನಿಜವಾಗೂ ಬದುಕಿದ್ದೀರ ಅನ್ಬೇಕಾದ್ರೆ ಮುಖ್ಯವಾಗಿ 3 ಗುಣಗಳು ತುಂಬ ಮುಖ್ಯ. ಮೊದಲನೇದು ನಗ್ನಗ್ತಾ ಇರೋದು, ಎರಡನೇದು ಖುಷಿಯಾದಾಗ ಹಾಡೋದು, ಮೂರನೇದು ಡ್ಯಾನ್ಸ್ ಮಾಡೋದು, ಕುಣಿಯೋದು. ಅಂದರೆ ನಿನ್ನ ಮನಸ್ಸಿನಲ್ಲಿ ನಗುವಿರಬೇಕು, ಹಾಡಿರಬೇಕು, ಕುಣಿತವಿರಬೇಕು. ಬದುಕಿನ ಪ್ರತಿಯೊಂದು ಕ್ಷಣಗಳನ್ನು ಅನುಭವಿಸುವ ಮನಸ್ಸಿರಬೇಕು. ಆಗ ನೀನು ಬದುಕಿದ್ಯಾ ಅಂತ ಅರ್ಥ. ಈ ನಮ್ಮಲ್ಲಿ ತುಂಬ ಜನ ಕ್ವಶನ್ಸ್ ಕೇಳ್ತಾಯಿದ್ರು ಭಯದ ಬಗ್ಗೆ, ಬದುಕಿನಲ್ಲಿ ಜೀವನದ ಭಯದ ಬಗ್ಗೆ. ಕೆಲವರು ಪ್ರಶ್ನೆ ಕೇಳಿದ್ರು, ನಮ್ಮ ಮನೆಯಲ್ಲೇ ನಮ್ಮ ಯಜಮಾನರು ಭಯ ಪಡ್ತಾರೆ, ರಾತ್ರಿ ಹೊತ್ತು ಭಯ ಪಡ್ತಾರೆ, ಏನೇನೋ ಭಯ ಪಡ್ತಾರೆ, ಇನ್ನೊಬ್ರು ಏನೋ ಭಯ ಪಡ್ತಾರೆ ಅಂತ. ಅದು ಜಾಸ್ತಿ ದೊಡ್ಡ ಪ್ರಶ್ನೆ ಅದು. ಸೊ ಆಗ ನನಗೆ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ನನಗನ್ನಿಸ್ತು. ನೋಡಿ, ಒಂದು ಸರಳ ಸತ್ಯವನ್ನು ಹೇಳ್ತೀವಿ. ಯಾರು ಸಾವಿನ ಸತ್ಯವನ್ನು ಸ್ವೀಕಾರ ಮಾಡ್ಕೊತಾರೋ ಆಗ ನಿಜವಾಗ್ಲೂ ಅವ್ರ ಬದುಕು ಪ್ರಾರಂಭವಾಗತ್ತೆ. ಸಾವಂದ್ರೇನು? ಈಗ ಭಯದಿಂದನೇ ಒದ್ದಾಡ್ತಾ ಇರ್ತೀವಿ, ಯಾವುದೋ ನೋವಿನಲ್ಲಿ ಒದ್ದಾಡ್ತಾ ಇರ್ತೀವಿ, ಯಾವುದೋ ದ್ವೇಷದಲ್ಲಿ ಒದ್ದಾಡ್ತಾ ಇರ್ತೀವಿ, ರಾತ್ರಿ ಸರಿಯಾಗಿ ನಿದ್ರೆನೇ ಬರೋದಿಲ್ಲ, ಒಂದು ಆತಂಕ ಇರುತ್ತೆ, ಅಭದ್ರತೆ ಇರುತ್ತೆ. ಇವೆಲ್ಲವೂ ಇದ್ದಾಗ ಅದೇ ಸಾವು ನಿನ್ನ ಸಾಯಿಸ್ತಾ ಇದೆ ಅಂತ. ಅದನ್ನು ಮೆಟ್ಟಿ ನಿಂತರೆ ಈ ಸಮಸ್ಯೆಗಳು, ಸೃಷ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಸಹಜ. ಎಲ್ಲರಿಗೂ ಸಮಸ್ಯೆಗಳು ಅವರದೇ ಆದ ಸ್ತರದಲ್ಲಿ ಬರ್ತವೆ. ಸೊ ನನಗೂ ಈ ರೀತಿಯಾದ ಸಮಸ್ಯೆಗಳು ಬಂದಿವೆ. ಇದನ್ನು ಎದುರಿಸುವ ಕಲೆಯನ್ನು ನಾನು ಕಲಿಬೇಕು. ನಾನು ಇದನ್ನು ಎದುರಿಸಿ ಸಂತೋಷದಿಂದ ಈ ಭೂಮಿಯ ಮೇಲೆ ಇರುವ ತನಕ ಬದುಕಬೇಕು ಅಂತ ನೀವು ನಿಶ್ಚಯ ಮಾಡಬೇಕು. ನಿಶ್ಚಯ ಮಾಡಿದ್ರೆ ಮಾತ್ರ ಆಗ ಬದುಕು ಪ್ರಾರಂಭ ಆಗುತ್ತೆ. ತಪ್ಪು ತಿಳುವಳಿಕೆ ಎಷ್ಟು ಜನರಲ್ಲಿದೆ ಅಂದರೆ, ನನಗೇ ಸಮಸ್ಯೆಗಳು ಬಂದಿದೆ ಅಂದ್ಕೊಂಡಿದ್ದಾರೆ. ಎಲ್ಲರಿಗೂ ಸಮಸ್ಯೆಗಳು ಸಹಜ. ನಾನು ಈ ದಿನ ನಿಮ್ಮ ಜೊತೆ ಒಂದು ಸತ್ಯ ಘಟನೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಮ್ಮನಿಗೆ ಮಲ್ಟಿಪಲ್ ಆರ್ಗನ್ಸ್ ಫೇಲ್ಯೂರ್ ಆಗಿತ್ತು. ಅವ್ರು 40 ವರ್ಷಕ್ಕೆ ಶುಗರ್ ಬಂದುಬಿಟ್ಟು ಹಳ್ಳಿನಲ್ಲಿರಬೇಕಾದಾಗ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದೆ, ಜಾಸ್ತಿ ಎಲ್ಲ ಆಗಿ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದಿತ್ತು, ಕಿಡ್ನಿ ಪ್ರಾಬ್ಲಮ್ ಬಂದಿತ್ತು, ಕೊಲೆಸ್ಟ್ರಾಲ್ ಇತ್ತು, BP ಇತ್ತು, ಮತ್ತು ಶುಗರ್ ಜಾಸ್ತಿ ಇತ್ತು. ಇನ್ಸುಲಿನ್ ಇಂಜೆಕ್ಷನ್ ತೊಗೋತಾಯಿದ್ರು. ಕೆಳಗಡೆ ಬಿದ್ದುಬಿಟ್ಟು ಸ್ಪೈನಲ್ ಕಾರ್ಡ್ ಇಂಜುರಿ, ಅದು ಮುರಿದೋಗಿತ್ತು, ಅದು ಆಪ್ರೇಷನ್ ಮಾಡೋ ಸ್ಥಿತಿಲಿ ಇರಲಿಲ್ಲ. ಇಷ್ಟೆಲ್ಲ ಆದಮೇಲೆ ಅವ್ರು ಜಾಸ್ತಿ ಓಡಾಡ್ತಿರಲಿಲ್ಲ. ಸರಿ, ನಾನು ಬೆಂಗಳೂರಿಗೆ ಕರ್ಕೊಂಡು ಬಂದು ಬೆಂಗಳೂರಿನಲ್ಲಿ ಅವ್ರಿಗೆ ಒಂದು ರೂಮ್ ಕಟ್ಟಿ ಅದರಲ್ಲಿ ಒಂದು ಸಪ್ರೇಟ್ TV ಎಲ್ಲ ಅರೇಂಜ್ ಮಾಡಿ ಇಲ್ಲಿಟ್ಕೊಂಡಿದ್ದೆ, ಆರಾಮಾಗಿರಲಿ, ಓಡಾಡವಲ್ಲ ಅಂತ. ಅವ್ರು ಯಾವಾಗಲೂ ಹೇಳ್ತಾ ಇರೋರು, ಅಯ್ಯೋ ಶಿವ, ನಾನು ಕರ್ಕೊಂಡಿಲ್ವಲ್ಲಪ್ಪ, ಯಾವನಪ್ಪ, ನಾನು ಸುಮ್ಮನೆ ಕುಳಿತುಕೊಂಡಿರೋಕ್ಕಾಗಲ್ಲ. ಅವರೆಲ್ಲ ತುಂಬ ಕೆಲಸ ಮಾಡಿದ್ರು, ದುಡಿದು ಸುಮ್ಮನೆ ಕುಳಿತಿರ್ಬೇಕು, ಜಾಸ್ತಿ ಓಡಾಡೋಕ್ಕಾಗಲ್ಲ. ಎಷ್ಟೊತ್ತಂದ್ರೆ TV ನೋಡ್ತಾರೆ, ಸ್ವಲ್ಪ ಹೊತ್ತು ಆ ಸೀರಿಯಲ್ಗಳು ಅದು ಇದೆಲ್ಲ ನೋಡ್ತಾ ಇರೋದು, ಮಲ್ಕೊಳ್ಳೋದು, ಊಟ ಮಾಡೋದು, ಮಲ್ಕೊಳ್ಳೋದು. ಓಡಾಡೋಕ್ಕಾಗಲ್ಲ, ಬೆನ್ನು ನೋವು ಬರುತ್ತೆ, ಅದು ವಾಸಿ ಮಾಡೋಕ್ಕಾಗ್ತಾಯಿಲ್ಲ. ಸೊ ಶಿವ ನಾನು ಕರ್ಕೊಂಡಿಲ್ಲ, ಶಿವ ನಾನು ಕರ್ಕೊಂಡಿಲ್ಲ ಅಂತ ಯಾವಾಗಲೂ ಹೇಳ್ತಾರೆ. ಅಯ್ಯೋ ಸುಮ್ಮನೆ ಇರಮ್ಮ, ನೀನು ಎಷ್ಟು ಸಾರಿ ಹೇಳ್ತೀಯ ಪದೇ ಪದೇ. ಬೆಳಗ್ಗೆ ಶಿವ ಬಂದಿದ್ದ ಕರ್ಕೊಂಡು ಹೋಗೋಣ ಅಂತ, ಅವ್ನು ಬರೋ ಟೈಮಲ್ಲಿ ನೀನು ಇನ್ಸುಲಿನ್ ಇಂಜೆಕ್ಷನ್ ಚುಚ್ಕೊಂಡ್ಬಿಟ್ಟೆ. ಆಗ ಶಿವ ಎಲ್ಲಿ ಬರ್ತಾನೆ ದೇಹಕ್ಕೆ? ಇನ್ಸುಲಿನ್ ಚುಚ್ಕೊಂಡು 14 ಮಾತ್ರ ನುಂಗಿದ್ರೆ ಶಿವ ಬರ್ತಾನೆ, ವಾಪಸ್ ಹೊಟ್ಟೋದ. ನೋಡೋಣ ಅಂತ ಮಧ್ಯಾಹ್ನ ಬಂದ, ಆವಾಗೂ ಇನ್ಸುಲಿನ್ ಚುಚ್ಕೊಂಡೆ, ಆವಾಗೊಂದು 10 ಮಾತ್ರ ನುಂಗದೆ ತಿರ್ಗಾ ವಾಪಸ್ ಹೋದ. ಸಂಜೆ ಬರ್ತಾನೆ, ಪುನಃ ಅದೇ ಥರ ಕೆಲಸ ಮಾಡ್ತೀಯಾ? ಎಲ್ಲಿ ಬರ್ತಾನೆ ಶಿವ? ನಿನ್ನ ದೇಹದಲ್ಲೆಲ್ಲ ಬರೀ ವಿಷಮಯವಾಗಿದೆ. ವಿಷಮಯವಾಗಿರ್ಬೇಕಾದ್ರೆ ದೇವರೆಲ್ಲಿ ಬರ್ತಾನೆ ನಿನ್ನ ಕರ್ಕೊಂಡು ಹೋಗೋಕ್ಕೆ? ಸುಮ್ಮನೆ ಇರೋಷ್ಟು ಆರಾಮಾಗಿ ನಾನು ರೇಗಿಸ್ತಿದ್ದೆ. ಯಾವಾಗ ನೋಡ್ರೆ ಆಗನ್ನೋರು. ಆದರೆ ಅವೊಂದು ವಿಶೇಷವಾಗಿ ಒಂದು ಮಾತನ್ನು ಹೇಳ್ತಾಯಿದ್ರು ಪದೇ ಪದೇ, ನೋಡಪ್ಪ ನಂಗೆ ಜಾಸ್ತಿ ಕಾಯಿಲೆ ಬಂದುಬಿಟ್ರೆ, ಬಿದ್ದೋಗ್ಬಿಟ್ರೆ ಆಸ್ಪತ್ರೆಗೆ ಮಾತ್ರ ಕರ್ಕೊಂಡು ಹೋಗ್ಬೇಡಿ ಅಂತ. ಅಂದರೆ ಅವರು ಜೀವನದಲ್ಲಿ ಎಲ್ಲವನ್ನು ನೋಡಿ, ರೋಗವನ್ನು ನೋಡಿ,
ನಾವೆಲ್ಲ ನೀಟಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ವಿ, ಮೆಡಿಸಿನ್ಸ್ ಎಲ್ಲ ಕೊಡ್ತಾ ಇದ್ವಿ. ಮೊಮ್ಮಕ್ಕಳು ಡಾಕ್ಟ್ರ್ ಆಗಿದ್ದರು, ಆ ಸರಿಯಾಗಿ ಸೂಪರ್ವೈಸ್ ಮಾಡ್ತಾಯಿದ್ರು, ಮೆಡಿಸಿನ್ ಎಲ್ಲ ಅವರೇ ತಂದು ಕೊಡ್ತಾಯಿದ್ರು. ಅದರಿಂದ ಅವರು ಅದನ್ನು ಸ್ವೀಕರಿಸಿ ಇದ್ದರು. ಆದರೂ ಕೂಡ ಅವರಿಗೆ ಬದುಕುವ ಆಸೆ ಇರಲಿಲ್ಲ. ಯಾಕಂದರೆ ಇಷ್ಟೆಲ್ಲ ಮಾತ್ರೆಗಳು ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಯಾತಕ್ಕೆ ಬದುಕಿರಬೇಕು ಅನ್ನೋರು. ಸರಿ, ಮತ್ತು ನೀನು ಸತ್ತೋಗ್ಬಿಡು, ನಾನು ಇಂಜೆಕ್ಷನ್ ಎಲ್ಲ ಬಿಟ್ಬಿಡು, ಮಾತ್ರೆ ಎಲ್ಲ ಬಿಟ್ಬಿಡು ಅಂದರೆ, ಇಲ್ಲ, ನಾನು ಯಡಿಯೂರು ಸಿದ್ಧಲಿಂಗೇಶ್ವರ ಸೀರಿಯಲ್ ನೋಡಿದ್ದೀನಿ, ಅದ್ರಲ್ಲಿ ಶಿವ ಹೇಳ್ತಾನೆ, ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದು, ಅದು ಪ್ರಕೃತಿ ಸಹಜವಾಗಿ ಸಾವು ಬರಬೇಕು, ಆತ್ಮಹತ್ಯೆ ಮಾಡಿಕೊಂಡ್ರೆ ಮುಂದಿನ ಜನ್ಮ ಹಂದಿಯಾಗಿ ಹುಡ್ತೀಯ ಅಂತ ಶಿವ ಹೇಳಿದ್ದಾನೆ ಅನ್ನೋರು. ಅಂದರೆ ತಾನಾಗಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಿದ್ಧರಿಲ್ಲ, ಆದರೆ ಬದುಕಲು ಕೂಡ ಆಸೆ ಇಲ್ಲ. ಒಂದು ಹಂತಕ್ಕೆ ತಲುಪಿಬಿಟ್ಟಿದ್ದು, ಸಾಕು ಇಷ್ಟು. ಯಾಕೆ ನಾನು ಈ ವಿಚಾರ ಹೇಳ್ತೀನಿ ಅಂದರೆ, ಎಷ್ಟೋ ಜನ ರೀಸೆಂಟಾಗಿ ನಮ್ಮ ಯೋಗ ಸ್ಟೂಡೆಂಟೇ ನನಗೆ ಮೆಸೇಜ್ ಮಾಡ್ತಿದ್ದಾರೆ. ಅವರ ಮಾವ ಆಸ್ಪತ್ರೆಯಲ್ಲಿದ್ದಾರೆ, 1 ತಿಂಗಳಿಂದ ಐಸಿಯುನಲ್ಲಿದ್ದಾರೆ, 80 ಇಯರ್ಸ್ ಆಗಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ, ಪುನಃ ಬೆಡ್ ರಿಡನ್ ಆಗ್ತಾರೆ. ಆ ರೀತಿ ಆಸೆ ಅವಶ್ಯಕತೆ ಇಲ್ಲ. ಆಕ್ಸೆಪ್ಟ್ ದ ಡೆತ್. ಸ್ವೀಕರಿಸು. ಬದುಕಿನಲ್ಲಿ ಸಾವನ್ನು ಸ್ವೀಕರಿಸಿದಾಗ ನಿನಗೆ ಧೈರ್ಯ ಬರುತ್ತೆ. ಈಗ ರೌಡಿಗಳಿಗೆ ಯಾಕೆ ಗೊತ್ತಾ ಶಕ್ತಿ ಬರೋದು? 10 ಜನ ಬಂದರೆ ರೌಡಿಗಳು ಹೊಡಿತಾನೆ, ಯಾಕೆಂದ್ರೆ ಅವ್ನು ರೆಡಿ ಟು ಡೈ. ಅವ್ನು ಚುಚ್ಚಿಸ್ಕೋತಾನೆ, ಜೈಲಿಗೆ ಹೋಗೋಕ್ಕೂ ರೆಡಿ ಇರ್ತಾನೆ, ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ರೆಡಿ ಇರ್ತಾನೆ, ಎಲ್ಲದಕ್ಕೂ ರೆಡಿ ಇರ್ತಾನೆ. ಅದಕ್ಕೆ ಅವ್ನಿಗೆ ಶಕ್ತಿ ಬರುತ್ತೆ. ಆದರೆ ನಾವು ಸಾಮಾನ್ಯರು ಎದುರ್ಕೊತೀವಿ ಅಲ್ವಾ? ಸ್ಟೇಷನ್ಗೆ ಹೋಗೋಕೆ ಎದುರ್ಕೊತೀವಿ, ಜೈಲಿಗೆ ಹೋಗೋಕೆ ಎದುರ್ಕೊತೀವಿ, ಸಾವಿಗೆ ಎದುರ್ಕೊತೀವಿ. ಸೊ ಈ ಭಯ ಅನ್ನೋದು ಮನುಷ್ಯನ ಶಕ್ತಿಯನ್ನು ಕುಂದಿಸ್ಬಿಡುತ್ತೆ. ಯಾವುದಕ್ಕೂ ಭಯಪಡೋದು ಅಲ್ಟಿಮೇಟ್ಲಿ ಏನಪ್ಪ ಆಗುತ್ತೆ? ಸಾವು ಬರುತ್ತಾ? ಸೊ ಈಗ ನಮ್ಮಮ್ಮನ ವಿಚಾರಕ್ಕೆ ಬರ್ತೀನಿ. ಅವ್ರು ಹಂಗೆ ಹೇಳಿದಾಗ ಒಂದು ಮಾಮೂಲಿ ಸೀರಿಯಸ್ ಆಯಿತು. ಒಂದು ಸರಿ ಪಾಪ ತಿರ್ಗಾ ಜಾರು ಬಿದ್ದರು, ಪುನಃ ಸ್ಪೈನಲ್ ಇಂಜುರಿ ಆಯಿತು, ಕೊನೆಗೆ ಕೋಮಾಗಿ ಹೋಗ್ಬಿಟ್ರು. ಆವಾಗ ಅವ್ರು ಹೇಳಿದರು, ಯಾವುದೇ ಕಾರಣಕ್ಕೂ ಆಸ್ಪತ್ರೆಗೆ ಸೇರಿಸಬಾರ್ದು ಅಂತ. ನಾನು ಅವ್ರನ್ನ ಊರಿಗೆ ಕರ್ಕೊಂಡೋದು, ಹಳ್ಳಿಗೆ. ಸೊ ಹಳ್ಳಿನೇ ಇರಬೇಕಾದ್ರೆ 2 ದಿನ ಆದಮೇಲೆ ಅವ್ರಿಗೆ ನೆನಪು ಬಂತು, ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆಗಲೂ ಕೇಳಿದೆ, ಆಸ್ಪತ್ರೆಗೆ ಹೋಗೋಣ, ಬೇಡ ಅಂದರು. ಆದರೂ ಕೂಡ ಒಂದು ಸ್ವಲ್ಪ ದಿನ ಇರಲಿ, ಮಾತಾಡ್ಕೊಂಡಿರಲಿ ಅಂದ್ಬಿಟ್ಟು ಮನೆಗೆ ಡಾಕ್ಟ್ರ್ ಕರೆಸಿ ಡ್ರಿಪ್ಪೆಲ್ಲ ಹಾಕಿದ್ವಿ. 1 ವಾರ ಆದಮೇಲೆ ತೀರೋದ್ರು. ಅಷ್ಟಾದರೂ ಕೂಡ ಅವರು ಆಸ್ಪತ್ರೆ ಬೇಡ ಅಂದರು. ಈ ರೀತಿ ಮನಸ್ಥಿತಿ ಬರಬೇಕು. ಜೀವನ ಸಾಕು, ನಾನು ಎಲ್ಲವನ್ನೂ ಮಾಡಿದ್ದೀನಿ, ಎಲ್ಲ ಜವಾಬ್ದಾರಿಯನ್ನು ಕಳ್ಕೊಂಡಿದ್ದೀನಿ, ಜೊತೆಗೆ ಟ್ರೀಟ್ಮೆಂಟ್ ಕೂಡ ಸತ್ತೋಗ್ಬೇಕು ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡೋದಲ್ಲ. ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಒಂದಷ್ಟು 40 ವರ್ಷಗಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಮೆಡಿಸಿನ್ಸ್ ತೊಗೊಂಡಿದ್ದಾರೆ, ಶುಗರ್ ಬಂದು ಆಯಿತಾ. ಅವ್ರು ಸತ್ತಾಗ 80 ವರ್ಷ ಆಗಿತ್ತು. ಬದುಕು ಹೇಗಿದೆ ಅಂತ ಅವರು ಅನ್ಎಜುಕೇಟೆಡು. ಹೀಗೆ ಸಮಸ್ಯೆಗಳನ್ನು ಸ್ವೀಕರಿಸಬೇಕು, ಸಾವನ್ನು ಸ್ವೀಕರಿಸಬೇಕು. ಏನಾಗುತ್ತೆ ಬದುಕಿನ? ಅಯ್ಯೋ ಎಂತೆಂಥವ್ರು ಬಂದಿದ್ದಾರೆ, ಎಂತೆಂಥವ್ರು ಹೋಗಿದ್ದಾರೆ, ನಂದ್ಯಾವ್ದು ಮಹಾ ಅಂದಾಗ ನಿನಗೆ ಧೈರ್ಯ ಬರುತ್ತೆ. ಆವಾಗ ಇರುವ ಕ್ಷಣವನ್ನು ಅನುಭವಿಸ್ಬೇಕಂತಕ್ಕಂಥ ಚಾಲೆಂಜ್ ಬರುತ್ತೆ. ಇರುವ ಸಮಸ್ಯೆಗಳನ್ನು ಎದುರಿಸಿ ಬದುಕ್ತೀನಿ ಅಂತಕ್ಕಂಥ ಚಾಲೆಂಜ್ ಬರುತ್ತೆ. ನಾವೇನು ಮಾಡ್ತೀವಿ? ನಾವು ಸಾವಿಗೆ ಎದುರ್ತೀವಿ. ಅಲ್ಟಿಮೇಟ್ಲಿ ಏನಪ್ಪ ಆಗುತ್ತೆ? ಸತ್ತೋಗ್ಲಿ ಬಿಡು. ಇನ್ನು ಸಣ್ಣ ಪುಟ್ಟ ಭೂಮಿಗೆ ಬಂದು ಹೋಗಿರೋರು, ರಾಮ ಬಂದಿದ್ದಾನೆ, ಕೃಷ್ಣ ಬಂದಿದ್ದಾನೆ, ಅಲ್ಲಾ ಬಂದಿದ್ದಾನೆ, ಜೀಸಸ್ ಬಂದಿದ್ದಾನೆ, ಗುರುನಾನಕ್ ಬಂದಿದ್ದಾರೆ, ಬುದ್ಧ ಬಂದಿದ್ದಾನೆ, ಮಹಾನ್ ವ್ಯಕ್ತಿಗಳು, ಎಂಥ ಸ್ವಾತಂತ್ರ್ಯ ಯೋಧರು ಎಲ್ಲರೂ ಬಂದಿದ್ದಾರೆ ಅಲ್ವಾ? ಬಂದಿದ್ದಾರೆ, ಹೋಗಿದ್ದಾರೆ. ನಂದ್ಯಾವುದು ಈ ಭೂಮಿಗೆ ಲಕ್ಷಾಂತರ ವರ್ಷಗಳಾಗಿದೆ, ಕೋಟ್ಯಾಂತರ ವರ್ಷಗಳಾಗುತ್ತೆ. ಮುಂದಕ್ಕೂ ಏನಾಗುತ್ತೆ ಯಾರಿಗೂ ಗೊತ್ತಿಲ್ಲ. ನಾನಿರುವ ಕ್ಷಣವನ್ನು ಸ್ವೀಕರಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್, ನಿನ್ಗೇನೂ ಸಿಗಲ್ಲಪ್ಪ, ತಿನ್ನಕ್ಕೆ ಸಿಗಲ್ಲ ಅನ್ನೋಕ್ಕಾಗುತ್ತಾ ನಿಮಗೆ? ಯಾಕೆಂದರೆ ತಿನ್ನಕ್ಕೆ ಏನಾದ್ರು ಸಿಗುತ್ತೆ. ಸರ್ಕಾರದಿಂದ BPL ಕಾರ್ಡ್ನವ್ರಿಗೆ ಏನಾದ್ರು ಸಿಗುತ್ತೆ. ಜೀವನಕ್ಕೆ ಏನಾದ್ರು ಒಂದು ಆಗುತ್ತೆ. ಏನೂ ಇಲ್ಲ ಅಂದರೆ ಅನಾಥಾಶ್ರಮಗಳಿದೆ ಆಯಿತಾ. ಆ್ಯಕ್ಚುಲಿ ನೀವು ಭಿಕ್ಷೆ ಬೇಡಂಗೆ ಇಲ್ಲ, ಬೆಗ್ಗಸ್ ಕಾಲೋನಿ ಅಂತಲೇ ಇದೆ, ಅವ್ರಿಗೂ ಕೂಡ ಸರ್ಕಾರದಲ್ಲಿ ಅನುಕೂಲತೆಗಳಿದೆ. ಏನಾದರೂ ಒಂದು ಆಗತ್ತೆ. ಸೊ ನಾನೇನು ಮಾಡ್ತೀನಿ ಇಲ್ಲಿ? ಯಾಕೆ ನಾನು ಭಯ ಪಡ್ತೀನಿ ಅಂದರೆ, ನನಗೆ ಯಾವುದೋ ಮನೆಯಲ್ಲಿ ಒಂದು ಭೂತ ಕಾಡ್ಬಿಡುತ್ತೆ, ನಾನು ಸತ್ತೋಗ್ಬಿಡ್ತೀನಿ. ಅಯ್ಯೋ ಸತ್ತೋಗು, ಅವ್ರು ಯಾರು ಸತ್ತೋಗಿದ್ದಾರೆ, ಸೊ ವಾಟ್, ಅದು ನಿನ್ನ ಮಲ್ಕೋ, ದೆವ್ವ ಬಂತ, ದೆವ್ವ ಬಾ ಸಾಯಿಸು. ಆಮೇಲೆ ನೀನು ಸತ್ತ ಮೇಲೆ ಆ ದೆವ್ವಕ್ಕೆ ನೀನು ಹೊಡಿಬೋದಲ್ವಾ? ಯಾಕೆ ನಾನು ಸಾಯಿಸ್ತೀನಿ ಅಂತ ಅಲ್ಲನ್ರಿ. ಸೊ ನಾನು ಯಾಕೆ ಈ ಚಿಂತನೆಗಳನ್ನು ಸರಳವಾಗಿ ನಾನು ನಿಮ್ಗೆ ಹೇಳ್ತೀನಿ ಅಂದರೆ, ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಭಯ ಪಡೋಕ್ಕೆ ಹೋಗಬೇಡಿ. ಸಮಸ್ಯೆಗೆ ಬಂದಾಗ ಎದುರಿಸ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳಿ. ಹಂಗೆ ಸುಮ್ಮನೆ ಬರಲಿ ಬಿಡೋದು, ಏನಾಗತ್ತಪ್ಪ ಮಲ್ಕೊಂಡ್ರೆ ಸೋತೋಗ್ತೀನಿ, ಅಥವಾ ಬಂದು ಸಾಯಿಸ್ಬಿಡ್ತಾರ, ಅಷ್ಟು ಸುಲಭ ಸಾಯಿಸೋಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ
ಯಾವ ಸಮಸ್ಯೆಗಳು ನಿನ್ನನ್ನು ಕಾಡೋದಿಲ್ಲ. ಸೊ ಬದುಕಲು ಸಾಯಿರಿ ಅಂದರೆ ಸಾವನ್ನು ಸ್ವೀಕರಿಸಿ. ದ ಎಂಡ್ ಇಸ್ ಸತ್ಯ. ಆ ಸಾವು ಅನ್ನತಕ್ಕಂಥದ್ದೇ ಸತ್ಯ. ಆ ಸಾವನ್ನೇ ನೀನು ಸ್ವೀಕರಿಸ್ಬಿಟ್ರೆ ನಿನ್ನ ಬದುಕು ಪ್ರಾರಂಭ ಆಗುತ್ತೆ. ಆಗೇನು ಮಾಡ್ತೀಯ, ಕ್ಷಣ ಕ್ಷಣ ಅನುಭವಿಸೋಕ್ಕೆ ನೀನು ಪ್ರಾರಂಭ ಮಾಡ್ತೀಯ. ಆವಾಗ ನಿನ್ನಲ್ಲಿ ನಗು ಇರುತ್ತೆ, ಒಂದು ಖುಷಿ ಇರುತ್ತೆ, ಸಣ್ಣ ಸಣ್ಣ ವಿಚಾರಗಳಿಗೆ ಸಂತೋಷ ಪಡ್ತೀಯ ನೀನು. ಆದರೆ ಈಗ ನಿನಗೆ ಸಂತೋಷ ಪಡೋಕ್ಕೆ ದೊಡ್ಡದು ಬೇಕು, ಅಥವಾ ನೀನೆಲ್ಲ ಹೊಗಳಬೇಕು, ಅಥವಾ ನೀನೇ ಗ್ರೇಟ್ ಆಗಬೇಕು, ಅಹಂಕಾರ ಮೇಳೈಸಬೇಕು ನಿನಗೆ. ಸೊ ಎಲ್ಲರ ಮೇಲೆ ನಿನ್ನ ಆನಂದ ಡಿಪೆಂಡ್ ಆಗಿರುತ್ತೆ, ವಸ್ತುಗಳ ಮೇಲೆ ನಿನ್ನ ಆನಂದ ಡಿಪೆಂಡ್ ಆಗಿರುತ್ತೆ, ವ್ಯಕ್ತಿಗಳ ಮೇಲೆ ನಿನ್ನ ಆನಂದ ಡಿಪೆಂಡ್ ಆಗಿರುತ್ತೆ, ನಿನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಪ್ಪ, ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಈ ರೀತಿಯಾದ ಭಾವನಾತ್ಮಕವಾದ ಸಮಸ್ಯೆಗಳು ಬಂದಾಗ ಒಂದು ಜ್ಞಾನ ಇರಬೇಕು. ಜ್ಞಾನ ಇರಬೇಕು ಅಂದರೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ಎರಡನೇದು ಸಾಧನೆ ಮಾಡಬೇಕು. ಸಾಧನೆ ಅಂದರೆ ಏನು ಮಹಾಂದಲ್ಲ, ವಿಪಸ್ಸನಾ ಮೆಡಿಟೇಷನ್. ನೀವು ನೋಡಿ, ಇಂಟರ್ನೆಟ್ಗೆ ಹೋಗಿ ನೋಡಿ, ಅದು ಉಚಿತವಾಗಿ ಹೇಳ್ಕೊಡ್ತಾರೆ. ಪಾಪ ಮಹಾನ್ ಕೆಲವಾರು ಜ್ಞಾನಿಗಳು ಒಂದು ಗ್ರೂಪ್ ಮಾಡಿಕೊಂಡು ಎಲ್ಲ ಕಡೆ ಮಾಡ್ತಿರ್ತಾರೆ. ಇಂಟರ್ನೆಟ್ ವಿಪಸ್ಸನಾ ಮೆಡಿಟೇಷನ್ ಅಂತ ಹಾಕಿ, ಅಥವಾ dhamma.org ಅಂತ ಹಾಕಿ, ಅಲ್ಲಿ ನಿಮ್ಗೆ ಸಿಗುತ್ತೆ. ಅಲ್ಲೋಗಿ ಧ್ಯಾನ ಮಾಡಿ. ಧ್ಯಾನ ಅಂದರೆ ಏನು ವಿಶೇಷವಾಗಿ ಏನು ಹೇಳ್ಕೊಡಲ್ಲ. ಉಸಿರಾಟವನ್ನು ಗಮನಿಸುವುದು, ಮನಸ್ಸನ್ನು ಖಾಲಿ ಮಾಡುವುದು, ದೇಹದ ಸಂವೇದನೆಗಳನ್ನು ಗಮನಿಸುವುದು, ಎಲ್ಲವನ್ನು ಖಾಲಿ ಮಾಡಿದಾಗ ನಿನ್ನತನದ ಅರಿವು ನಿನಗಾಗುತ್ತೆ, ನಿನಗೆ ಧೈರ್ಯ ಬರುತ್ತೆ, ಸಂತೋಷ ಬರುತ್ತೆ, ನಿರಾಳವಾಗಿರ್ತೀಯ. ಈ ಎಲ್ಲ ಮೌಢ್ಯಗಳ ಭಯದಿಂದ ಹೊರಗಡೆ ಬರ್ತೀಯ. ಸೊ ನೆನಪಿಟ್ಕೊಳ್ಳಿ, ಲಾಸ್ಟಲ್ಲಿ ಈ ವಿಡಿಯೋ ಜಾಸ್ತಿ ಆಗೋದು ಬೇಡ, ಒಂದು ಸೆಂಟೆನ್ಸ್ ಹೇಳ್ತೀನಿ. ಯಾವುದೇ ಕಾರಣಕ್ಕೂ ದೇವರು ನಿನಗೆ ಕೆಟ್ಟದ್ದನ್ನು ಮಾಡುವುದಿಲ್ಲ. ಅವನು ಕೆಟ್ಟದ್ದನ್ನು ಮಾಡಿದರೆ ಸಾಮಾನ್ಯ ಮನುಷ್ಯನ ರೀತಿ. ಭಗವಂತ ಇವನೇನೋ ನನಗೆ ಮಾಡಿಲ್ಲ, ನನಗೆ ಇವತ್ತು ಪ್ರಾರ್ಥನೆ ಮಾಡಿಲ್ಲ, ನೀವು ನನಗೆ ಪೂಜೆ ಮಾಡಿಲ್ಲ, ಅದಕ್ಕೆ ಇವನು ಕೆಟ್ಟದ್ದು ಮಾಡ್ತೀನಿ ಅಂತ ಮಾಡಿದ್ರೆ ದೇವರು ಲೋಕಲ್ ರೌಡಿ ಆಗಿಬಿಡ್ತಾನೆ. ನೆನ್ಪಿಟ್ಕೊಳ್ಳಿ, ದೇವರು ಹಾಗೆ ಮಾಡುವುದಿಲ್ಲ. ನೆಕ್ಸ್ಟು, ಯಾವುದೇ ರೀತಿಯಾದ ದೆವ್ವಗಳು ಇಲ್ಲ. ಯಾಕೆಂದರೆ ನಿನ್ನ ಮನೆಯಲ್ಲಿ, ದೇವರ ಮನೆಯಲ್ಲಿ ದೇವರಿದೆ. ನಿನ್ನಲ್ಲಿ ಭಗವಂತನಿದ್ದಾಗ, ನೀನು ದೇವರನ್ನು ನಂಬಿದ್ದಾಗ ದೆವ್ವಗಳು ಬರುವುದಿಲ್ಲ. ಸಿಂಪಲ್. ಇನ್ನೇತು ಭಯ ಪಡ್ತೀರಾ? ನಿಮ್ಮನೆ ದೇವ್ರ ಮನೇಲಿದೆ, ದೇವರಿದ್ದಾನೆ, ಮನೇಲಿ ಏನೂ ಆಗೋದಿಲ್ಲ. ಇನ್ನು ಬದುಕಿನ ಬಗ್ಗೆ ಸಮಸ್ಯೆಗಳು ಸಹಜ, ಸ್ವೀಕರಿಸಿ, ಸಮಸ್ಯೆಗಳನ್ನು ಬಗೆಹರಿಸಿ, ಇಲ್ಲ ಸಮಸ್ಯೆಗಳನ್ನು ಬಿಟ್ಬಿಡಿ. ಸಾಲ್ವ್ ದ ಪ್ರಾಬ್ಲಮ್, ಲೀವ್ ದ ಪ್ರಾಬ್ಲಮ್, ಡು ನಾಟ್ ಲೀವ್ ವಿತ್ ದ ಪ್ರಾಬ್ಲಮ್. ಇದ್ರ ಬಗ್ಗೆ ಬೇಕಾಷ್ಟು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ನೆನಪಿಟ್ಕೊಳ್ಳಿ. ಬದುಕಲು ಸಾಯಿರಿ, ಸಾವಿನ ಸತ್ಯವನ್ನು ಸ್ವೀಕರಿಸಿ. ಅದನ್ನು ಸ್ವೀಕರಿಸ್ಬಿಟ್ರೆ ಯಾವ ಭಯನೂ ಬರೋದಿಲ್ಲ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.